ನಮಸ್ಕಾರ ವೀಕ್ಷಕರೇ, ನಮ್ಮ ದೇಶದಲ್ಲಿ ಮಾತಾಡಿದ್ರೆ ನಿರುದ್ಯೋಗ ಸಮಸ್ಯೆ ಅಂತಾರೆ. ಮತ್ತೆ ಯುವಕರು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಹಾಗೆ ಗೌರ್ಮೆಂಟ್ ನೌಕರಿಗಾಗಿ ಕೂಡ ಕಾಯ್ತಾ ಇರ್ತಾರೆ, ಎಕ್ಸಾಮ್ ಎಲ್ಲ ಬರಿತಾನೆ ಇರ್ತಾರೆ. ಆದ್ರೆ ಆದಷ್ಟು ಜನರಿಗೆ ಈ ಗೌರ್ಮೆಂಟ್ ಕೆಲಸ ಎಲ್ಲ ಸಿಗ್ತಾ ಇರೋದಿಲ್ಲ. ಬಟ್ ನೀವು ಕಂಡಂಗೆ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಯುವತಿಯರೆಲ್ಲ ಖಾಲಿ ಕುತ್ಕೊಳ್ಳೋದನ್ನು ಕೂಡ ನೋಡ್ತಾ ಇರ್ತೀರಿ. ಸೊ ಅವರು ಎಷ್ಟು ಸ್ಟ್ರಗಲ್ ಮಾಡ್ತಿರ್ತಾರೆ ಅನ್ನೋದು ಗೊತ್ತಿದೆ. ಬಟ್ ಇಲ್ಲೊಬ್ಬ ಯುವತಿ ಏನ್ ಮಾಡ್ತಿದ್ದಾಳೆ ಅಂತಂದ್ರೆ, ವಾರದ 5 ದಿನ ಬನ್ನೇರುಘಟ್ಟದಲ್ಲಿ ಒಂದು ಖಾಸಗಿ ಸಂಸ್ಥೆಯಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ. 2 ದಿನ ಅವರಿಗೆ ಲೀವ್ ಇರುತ್ತೆ. ಆ 2 ದಿನಾನು ಕೂಡ ಅವರು ಸಫಿಸಿಯೆಂಟ್ ಆಗಿ ಯೂಸ್ ಮಾಡ್ಕೊಳ್ತಿದ್ದಾರೆ. ಒಂದು ಅವ್ರದೇ ಆದಂತಹ ಒಂದು ಬಿಸ್ನೆಸ್ ಮಾಡ್ತಿದ್ದಾರೆ. ಅದು ಹೆಂಗೆ ಅಂತಂದ್ರೆ, ಬೀದಿಯಲ್ಲಿ ನಿಂತ್ಕೊಂಡು ಅವ್ರು ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವ್ರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಈ ಒಂದು ಕೆಲಸ ಯಾಕೆ ಮಾಡ್ಬೇಕಂತ ಅನಿಸ್ತು, ಬನ್ನಿ ಅವರಿಂದ ಕೇಳ್ತಾ ಹೋಗೋಣ. ನಮಸ್ತೆ ಮೇಡಮ್. ನಮಸ್ತೆ. ಏನ್ ಹೆಸರು ನಿಮ್ದು? ನಾನು ಜ್ಯೋತಿಕಾ ಅಂತ. ಜ್ಯೋತಿಕಾ ಅವ್ರೆ, ಯಾವ ಊರ್ ನಿಮ್ದು? ನಂದು ಬೆಂಗಳೂರು. ಬೆಂಗಳೂರಿನವ್ರು. ಏನ್ ಕೆಲಸ ಮಾಡ್ತಿರೋದು ನೀವು? ನಾನು HSBC ಅಲ್ಲಿ 5 days ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ವೀಕೆಂಡ್ಸ್ ಅಲ್ಲಿ ಸ್ಟಾಲ್ ಮಾಡ್ತಿದೀವಿ. ಓಕೆ, ಅಂದ್ರೆ ನಿಮ್ಗೆ ಹೆಂಗೆ 2 ದಿನ ವೀಕೆಂಡ್ ಇರುತ್ತೆ? ಹೌದು, ವೀಕ್ ಆಫ್ ಇರುತ್ತೆ. ಆ ಟೈಮ್ ನಲ್ಲಿ ಬಂದು ನೀವು ಈ ರೀತಿಯಾಗಿ ಕೆಲಸ ಮಾಡ್ಕೊಂತೀರಾ. ಯಾಕೆ ನಿಮ್ಗೆ ಇದು ಸ್ವೀಟ್ ಖಾದ್ಯಗಳನ್ನ ಮಾಡ್ಬೇಕನ್ನಿಸ್ತು? ಆಕ್ಚುಲಿ ನಂಗೆ ಬೇಕಿಂಗ್ ಅಂದ್ರೆ ಪ್ಯಾಷನ್. ಸೊ ಮನೇಲಿ ಎಲ್ರಿಗೂ ಮಾಡ್ಕೊಡ್ತಿದ್ದೆ, ಎಲ್ರಿಗೂ ಇಷ್ಟ ಆಗ್ತಿತ್ತು. ಸೊ ಎಲ್ಲ ಇವಾಗ ಸ್ಟ್ರೀಟ್ಸ್ ಅಲ್ಲೂ ಸೇಲ್ ಮಾಡ್ಬೇಕು, ಎಲ್ರಿಗೂ ಟೇಸ್ಟ್ ಮಾಡಿಸ್ಬೇಕಂತ ಒಂದು ಇಂಟೆನ್ಷನ್ ಇತ್ತು. ಸೊ ಅದರಿಂದ ವೀಕೆಂಡ್ ಸ್ಟಾಲ್ ಮಾಡ್ತಿದ್ದೀವಿ. ಓಕೆ, ಅಂತಂದ್ರೆ ಈಗ ವಾರದ 5 ದಿನ ಕೆಲಸ ಮಾಡಿ ಫುಲ್ ಟಯರ್ಡ್ ಆಗಿರ್ತೀವಿ. 2 ದಿನ ಯಾವ್ದಾದ್ರು ಒಂದು ಸಿನಿಮಾ ನೋಡಿ ಮೋಜು ಮಸ್ತಿ ಮಾಡಿ ಆರಾಮಾಗಿ ಇದ್ಬಿಡೋಣ ಅನ್ನೋರ ಕಾಲದಲ್ಲಿ ಆ 2 ದಿನಾನು ನಿಮ್ಮ ಇಷ್ಟದ ಕೆಲಸ ಮಾಡ್ತಿದ್ರಲ್ಲ, ಏನ್ ಅನ್ಸುತ್ತೆ? ಸೊ ಅದು ನಾನು ಓದಿರೋ ಇದಕ್ಕಂತ ನಾನು ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ಬಟ್ ಇದು ಬಂದ್ಬಿಟ್ಟು ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿದೆ. ನಾನು ಬೇಕಿಂಗ್ ಮಾಡೋದ್ರಿಂದ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ನಮ್ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ಗೋಸ್ಕರ ನಾನು ಸರ್ವ್ ಮಾಡ್ತಾ ಇದ್ದೀನಿ ಎಲ್ರಿಗೂ. ಏನೇನ್ ತಗೊಂಡ್ಬಂದಿದ್ರ ವಸ್ತುಗಳನ್ನ? ಸೊ ನಮ್ಮ ಹತ್ರ ಬ್ರೌನೀಸ್ ಇದೆ. ಬ್ರೌನೀಸ್ ಅಲ್ಲಿ ವೆರೈಟಿ ಆಫ್ ಬ್ರೌನೀಸ್ ಇದೆ. ಚಾಕ್ಲೇಟ್ ಕೇಕ್ ಇದೆ. ಚಾಕ್ಲೇಟ್ ಕೇಕ್ ಇದೆ. ಮತ್ತೆ ಚೀಸ್ ಕೇಕು ಇದೆ. ಮಿಲ್ಕ್ ಕೇಕ್ ಅಂತ ಬರುತ್ತೆ. ಸೊ ಮಿಲ್ಕ್ ಕೇಕ್ ಅಲ್ಲಿ 2 ವೆರೈಟೀಸ್ ಇದೆ. ಡೆಸರ್ಟ್ ಕಪ್ ಅಂತಿದೆ. ಸೊ ಇದು ಸದ್ಯಕ್ಕೆ ನಾವು ಸ್ಟಾಕ್ ಮಾಡಿರೋದು. ಇದನ್ನೆಲ್ಲ ಹೆಂಗ್ ತಗೊಂಡ್ ಬರ್ತೀರಾ, ಎಲ್ಲಿಂದ ತರ್ತೀರಾ? ಸೊ ನಾನು ನನ್ನ ಕಸಿನ್ ಬಂದ್ಬಿಟ್ಟು 2 ವೀಲರ್ ಅಲ್ಲೇ ಕ್ಯಾರಿ ಮಾಡ್ತೀವಿ. ಸೊ 2 ವೀಲರ್ ಅಲ್ಲಿ ಯಾವ ಕಾರ್ಗೆ ತಗೊಂಡ್ ಬರಲ್ಲ? ಯಾವ್ದು ಇಲ್ಲ. ಓಕೆ. ಸೊ ಎಲ್ಲಾನು ಲೈಕ್ ಹೋಲ್ ಸೆಟಪ್ ನಮ್ದು ಒಂದು ಯಾವ್ದು ಇಲ್ಲಿಲ್ಲ. ಎಲ್ಲಾನು ನಾವು ಕ್ಯಾರಿ ಮಾಡ್ಕೊಂಡ್ ತಗೋ ಬರ್ತೀವಿ, ಸ್ಟಾಲ್ ಹಾಕ್ತಿವಿ, ವೆಕೆಟ್ ಮಾಡ್ಕೊಂಡು ಎಲ್ಲಾನು ತಗೊಂಡು. ನೀವ್ ಇದನ್ನೆಲ್ಲ ಮನೇಲೆ ತಯಾರು ಮಾಡ್ತೀರಾ? ಹೌದು, ಎಲ್ಲಾನು ಹೋಮ್ ಬೇಕ್. ಈಗ ನೀವು ಒಬ್ರೇ ಮಾಡ್ತೀರಾ, ಯಾರಾದ್ರೂ ಹೆಲ್ಪ್ ಮಾಡ್ತೀರಾ? ನನ್ನ ಕಸಿನ್ ಮಾಡ್ತಿದ್ದಾರೆ. ನನ್ ಫ್ಯಾಮಿಲಿ ಸಪೋರ್ಟ್ ಇದೆ. ಸೊ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಮೈ ಫ್ಯಾಮಿಲಿ. ಅವ್ರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಅದರಿಂದ ನನ್ಗೆ ಇಷ್ಟೊಂದು ಮಾಡಕ್ ಆಗ್ತಿದೆ. ಒಬ್ರೇ ಮಾಡಕ್ ಆಗಲ್ಲ. ಹಿಂಗೆ ನೀವು ಒಬ್ರೇ ಹಿಂಗ್ ಬೀದಿಯಲ್ಲಿ ನಿಂತ್ಕೊಂಡು ಹಿಂಗೆಲ್ಲ ಮಾಡ್ತಿದ್ರಲ್ಲ, ಸೊ ನಿಮ್ಗೆ ಏನು ಅನ್ಕಂಫರ್ಟೇಬಲ್ ಅನ್ಸಲ್ವಾ ಮೇಡಮ್? ನನ್ಗೇನು ಅನ್ಕಂಫರ್ಟಬಲ್ ಅಂತಿಲ್ಲ. ಸೊ ಕಸ್ಟಮರ್ಸ್ ತುಂಬಾ ಲೈಕ್ ಮಾಡಿ ಬರ್ತಾರೆ, ಮತ್ತೆ ಮತ್ತೆ ರಿಪೀಟೆಡ್ ಕಸ್ಟಮರ್ಸ್ ಇದ್ದಾರೆ. ಸೊ ಅದರಿಂದ ನಂಗೆ ತುಂಬಾ ಖುಷಿ ಆಗ್ತಿದೆ. ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿ. ನಿಮ್ಗೂ ಈ ಟೇಸ್ಟ್ ಬೇಕು ಅಂತಂದ್ರೆ ಮಂತ್ರಿ ಸ್ಕ್ವೇರ್ ಗೆ ಏನಾದ್ರು ನೀವು ಬಂದ್ರೆ, ಮಾಲ್ ಗೆ ಬಂದ್ರೆ, ಅದ್ರ ಡೆಡ್ ಅಪೋಸಿಟ್ ಅಲ್ಲಿ ಇವರು ಇರ್ತಾರೆ. ಇವ್ರು ನಿಂತ್ಕೊಂಡು ಈ ರೀತಿಯಾಗಿ ನಿಮ್ಗೆ ಸ್ವೀಟ್ ಖಾದ್ಯಗಳನ್ನ ಕೊಡ್ತಾರೆ. ಬಂದು ನೀವು ಕೂಡ ಟೇಸ್ಟ್ ಮಾಡ್ಬೋದು. ಎಸ್ ಮೇಡಮ್, ನೀವು ನಿಮ್ ಕುಟುಂಬದ ಬಗ್ಗೆ ಮಾತನಾಡೋದಾದ್ರೆ, ತಂದೆ ತಾಯಿ ಏನ್ ಕೆಲಸ ಮಾಡ್ತಾರೆ? ಅಪ್ಪ ಬಂದ್ಬಿಟ್ಟು ರಿಯಲ್ ಎಸ್ಟೇಟ್ ಅಲ್ಲಿ ಬ್ರೋಕರ್ ಆಗಿದ್ದಾರೆ. ಸೊ ಅಮ್ಮ ಒಂದ್ ಮನೇಲೆ ಹೋಮ್ ಮೇಕರ್. ಸೊ ನನ್ಗೆ 2 ಸಿಸ್ಟರ್ಸ್ ಇದ್ದಾರೆ. ನಾವೆಲ್ಲ 3 ಹೆಣ್ಮಕ್ಳೇನೆ. ನನ್ ಫ್ಯಾಷನ್ ಇಂದ ನಾನು ಏನಾದ್ರು ಒಂದ್ ಬಿಸ್ನೆಸ್ ಮಾಡ್ಕೋಬೇಕು, ಗ್ರೋ ಆಗ್ಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೀನಿ. ಸೊ ನೋಡೋಣ ಫ್ಯೂಚರ್ ಅಲ್ಲಿ. ಐ ಹೋಪ್ ದಿಸ್ ಸಕ್ಸೀಡ್. ಓಕೆ, ಅಂದ್ರೆ ಇವಾಗ ಕೆಲವ್ರಿಗೆ ಹೆಂಗಂತಂದ್ರೆ, ಈಗ ನೀವು ಆಫೀಸ್ಗೆ ಹೋಗ್ತಿರಲ್ಲ, ಸೊ ಆ ಸ್ಯಾಲ್ರಿಗಿಂತ ಈ ಸಣ್ಣ ಪುಟ್ಟದ ಏನೋ ಒಂದು ಉದ್ಯಮ ಶುರು ಮಾಡ್ಕೊಂಡಿದ್ರಲ್ಲ, ಆ ಸ್ಯಾಲ್ರಿಗೂ ಈ ಸ್ಯಾಲ್ರಿಗೂ ಏನ್ ವ್ಯತ್ಯಾಸ? ಆಕ್ಚುಲಿ ಬಿಸ್ನೆಸ್ ಅಲ್ಲಿ ಒಳ್ಳೆ ಇನ್ಕಮ್ ಇದೆ. ಸೊ ನೀವು ಒಳ್ಳೆ ಕ್ವಾಲಿಟಿ ಟೇಸ್ಟ್ ಕೊಟ್ರೆ ಖಂಡಿತ ಕಸ್ಟಮರ್ಸ್ ಬರ್ತಾರೆ, ಖಂಡಿತ ನಿಮ್ಮ ಬಿಸ್ನೆಸ್ ಬೂಸ್ಟ್ ಆಗುತ್ತೆ. ಸೊ ನೀವು ಕಾಪರೇಟ್ ಮಾಡೋದಕ್ಕಿಂತ ಇದ್ರಲ್ಲೂ ಈಕ್ವಲ್ ಆಗಿ ನಿಮ್ಗೆ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡಬಹುದು. ಯಾ ಮೇಡಮ್, ಇವಾಗ ನೀವೇ ನೋಡ್ತೀರಾ, ಈ ಮಲ್ಲೇಶ್ವರಂ ಅಂತ ಈ ಒಂದು ಮಾರುಕಟ್ಟೆಯಲ್ಲಿ ಅದೆಷ್ಟೋ ಜನ ಖಾಲಿ ಫಾಲ್ತು ಅಡ್ಡಾಡೋದನ್ನು ಕೂಡ ನೋಡ್ತೀರಾ, ಕೆಲಸ ಇಲ್ದೆ. ಆಮೇಲೆ ಮನೆಯಲ್ಲಿ ಎಷ್ಟೋ ಜನ ಕಷ್ಟ ಪಡ್ತಿರ್ತಾರೆ. ಆದ್ರೂ ಕೂಡ ಇವರು ಒಂದು ಗೌರ್ಮೆಂಟ್ ಕೆಲಸ ಸಿಗ್ಲಿ ಅಂತ ಎಕ್ಸಾಮ್ ಬರ್ಕೊಂಡು ಅದಕ್ಕೂ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ. ಮತ್ತೆ ಏನಾದ್ರೂ ಕೆಲಸ ಮಾಡಿ ಅರ್ನ್ ಮಾಡ್ಬೇಕು ಅಂತಂದ್ರೆ ಏನ್ ಅವ್ರಿಗೆ ಆಪ್ಷನ್ ಗೊತ್ತಾಗ್ತಿರೋದಿಲ್ಲ. ಸೊ ಅವ್ರಿಗೆ ಏನ್ ಹೇಳ್ತೀರಿ? ಸೊ ಎಲ್ಲಾನು ಒಂದ್ ಸ್ಟೆಪ್ ತಗೊಂಡಾಗ್ಲೇ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗೋದು. ರಿಸ್ಕ್ ಮಾಡಿ ನಾನು ತಗೊಂಡಿರೋದು. ಸೊ ನನ್ಗೂ ಐಡಿಯಾ ಇದಿಲ್ಲ ಇಷ್ಟು ಎಲ್ರು ಬರ್ತಾರೆ, ರಿಪೀಟೆಡ್ ಕಸ್ಟಮರ್ಸ್ ಬರ್ತಾರೆ ಅಂತ ನಂಗೆ ಯಾವ್ದು ಐಡಿಯಾ ಇದಿಲ್ಲ. ಸೊ ನಾನ್ ಬಂದ್ ರಿಸ್ಕ್ ಮಾಡಿ ಸರಿ ಹೋಗ್ಲಿ, ಟ್ರೈ ಮಾಡೋಣ ಅಂತ ಹೇಳಿ ನಾನು ಟ್ರೈ ಮಾಡಿ ಇವಾಗ ಎಲ್ರು ರಿಪೀಟೆಡ್ ಆಗಿ ಬರೋವಾಗ ನನ್ಗೂ ಒಂದ್ ಮೋಟಿವೇಶನ್. ಓಕೆ,
ಮಾಡ್ಬೋದು. ರನ್ ಅಂತ ಹೇಳ್ಬಿಟ್ಟು. ಸೊ ಅದೇ ತರನೇ ಇವಾಗ ಎಲ್ರು ಜಾಬ್ ಇಲ್ಲ ಅದಿಲ್ಲ ಅಂದ್ರೆ ಇಟ್ಸ್ ಓಕೆ, ವಿ ಕ್ಯಾನ್ ಟ್ರೈ. ಅವ್ರಿಗೇನ್ ಪ್ಯಾಷನ್ ಇದೆಯೋ ಅದನ್ನ ಫೋಕಸ್ ಮಾಡಿ ಅವ್ರು ಟ್ರೈ ಮಾಡಿದ್ರೆ ಅವ್ರ ಪ್ಯಾಷನ್ ಅಲ್ಲಿ ಅವ್ರ ಗ್ರೋತ್ ನೋಡ್ಬೋದು. ಒಟ್ನಲ್ಲಿ ದುಡೀರಿ. ಹೌದು. ಅದನ್ನ ಅಂದ್ರೆ ನೀವು ಈಗ ಎಸಿ ರೂಮ್ ಅಲ್ಲಿ ಕುತ್ಕೊಂಡು ಒಂದು ಲ್ಯಾಪ್ಟಾಪ್ ಮುಂದ್ ಕುತ್ಕೊಂಡು ಕೆಲಸ ಮಾಡ್ಬೇಕಂತಾನೆ ಇಲ್ಲ. ನಿಮ್ಗೆ ಏನ್ ಆಪ್ಷನ್ ಬರುತ್ತೆ ಅದ್ ಖಂಡಿತ ಮಾಡಿ, ಖುಷಿಯಾಗಿ ಮಾಡಿ ಅಂತ ಹೇಳ್ತೀರಾ. ನಮ್ಗೆ ಬೇರೆಯವ್ರ ಕೆಲಸ ಕೊಟ್ಟಿಲ್ಲ ಅಂದ್ರೆ ನಾವು ಕೆಲಸ ಹುಡುಕೋಬೇಕು, ಕೆಲಸ ಕ್ರಿಯೇಟ್ ಮಾಡ್ಬೇಕು. ಎಸ್, ನಮ್ಮ ಭಾರತದಲ್ಲಿ ಅದೊಂದು ಪಿಡುಗಂದ್ರೂ ಕೂಡ ತಪ್ಪಿಲ್ಲ, ನಿರುದ್ಯೋಗದ ಸಮಸ್ಯೆ, ಅನ್ಎಂಪ್ಲಾಯ್ಮೆಂಟ್. ಸೊ ಎಲ್ಲಾ ನಮ್ಮ ಯುವಕ ಯುವತಿಯರಿಗೆ ಸೇರಿ ಏನ್ ಹೇಳ್ತೀರಿ? ನಿಮ್ ಕೆರಿಯರ್ಗೆ ನೀವು ಫೋಕಸ್ ಮಾಡ್ಕೊಳ್ಳಿ, ನಿಮ್ ಪ್ಯಾಷನ್ ಏನಿದೆ ಅದನ್ನ ಫಾಲೋ ಮಾಡಿ. ಸ್ಮಾಲ್ ಬಿಸ್ನೆಸ್ ಆದ್ರೂ ಅಷ್ಟೇ, ಬಿಗ್ ಬಿಸ್ನೆಸ್ ಆದ್ರೂ ಅಷ್ಟೇ, ಒಂದ್ ಸ್ಟೆಪ್ ತಗೊಂಡಾಗ್ಲೇ ನಿಮ್ಗೆ ರಿಯಲೈಸ್ ಆಗೋದು. ಯಾವ್ದು ಸಕ್ಸಸ್ ಎಕ್ಸ್ಪೆಕ್ಟ್ ಮಾಡಿ ಮಾಡ್ಬೇಡಿ, ಎಕ್ಸ್ಪೀರಿಯನ್ಸ್ ಅಂತ ನೋಡಿ ಎಕ್ಸ್ಪೆಕ್ಟ್ ಮಾಡಿ ಅದ್ರ ಬಗ್ಗೆ ಫೋಕಸ್ ಮಾಡಿ ಮಾಡ್ಕೊಡಿ, ಖಂಡಿತ ಸಕ್ಸಸ್ ಫಾಲೋ ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆಕ್ಚುಲಿ ನೀವು ಏನಂತಂದ್ರೆ ನಾವು ಹಿಂಗೆ ಬರುವಾಗ ಇಲ್ಲಿ ಒಂದು ಹಣ್ಣು ತಿಂತಾ ಇದ್ವಿ. ಸೊ ಅವಾಗ ಇವ್ರು ಹೆಂಗಂತಂದ್ರೆ ಇವ್ರದೇ ಬೇರೆ ಒಂದು ಇದು ಏನಂತಾರೆ ಶಾಪ್, ಇದು ಅವ್ರದೇ ಬೇರೆ ಶಾಪು. ಆದ್ರೂ ಇವ್ರು ಹೋಗಿ ನಮಗ್ ಅವ್ರು ಸರ್ವ್ ಮಾಡಿದ್ರು. ಸೊ ನಾವು ಅವಾಗ ಇವ್ರನ್ನ ನೋಡಿದ್ವಿ, ನೀವೇನ್ ಕೆಲಸ ಮಾಡ್ತಿದ್ದೀರ ಅಂತಂದಾಗ ನನ್ನದು ಸ್ವೀಟ್ ಖಾದ್ಯದ ಒಂದು ಶಾಪ್ ಇದೆ ಅಂತ ಹೇಳಿದ್ರು. ಸೊ ನಾವ್ ಇನ್ಸ್ಪೈರ್ ಆಗಿ ನಾವು ಇವ್ರ ಹತ್ರ ಬಂದ್ವಿ, ಇಂಟರ್ವ್ಯೂ ಮಾಡೋಣ, ಇದೆಷ್ಟೋ ಯುವಕ ಯುವತಿಯರಿಗೆ ಮೋಟಿವೇಟ್ ಆಗ್ಬೋದು ಅಂತ ಹೇಳಿ. ಸೊ ಹಾಗಾಗಿ ಅವರ ಜೀವನದ ಕಥೆನ ಈಗ ನಿಮ್ಮ ಮುಂದೆ ತೆರೆದಿಟ್ಟಿದ್ದೀವಿ. ಸೊ ಈ ವಿಡಿಯೋನ ನೋಡಿದಾದ ಮೇಲೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೂತಿದಾರಲ್ಲ ಅವ್ರಿಗೆ ಶೇರ್ ಮಾಡ್ರಿ ವಿಡಿಯೋನ. ನಮಸ್ತೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.